ವೆಲ್ಕಮ್ ಟು ಐಶ್ವರ್ಯ ಕಿಚನ್. ಇವತ್ತಿನ ದಿನ ನಾನು ಫಿಶ್ ತವಾ ಫ್ರೈ ಮತ್ತು ಫಿಶ್ ಫ್ರೈ ಮಾಡಿ ತೋರಿಸ್ತಾ ಇದ್ದೀನಿ. ಯಾರಿಗೆಲ್ಲ ಫಿಶ್ ಇಷ್ಟ ಆಗುತ್ತೆ ಅವರು ಒಂದ್ಸರಿ ಟ್ರೈ ಮಾಡಿ ನೋಡಿ, ಹೇಗಾಗಿದೆ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಮುಂಚೆ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ. ಬನ್ನಿ ಈಗ ಫಿಶ್ ತವಾ ಫ್ರೈ ಮತ್ತು ಫಿಶ್ ಫ್ರೈ ಮಾಡೋದಕ್ಕೆ ಏನೇನು ಬೇಕು ಅಂತ ನೋಡೋಣ. ಇದು ಒಂಥರ 2 in 1 ರೆಸಿಪಿ ಅಂತಾನೆ ಹೇಳ್ಬೋದು. ಮೊದಲನೇದಾಗಿ ಇಲ್ಲಿ 2 ಸ್ಪೂನ್ ಧನಿಯಾ ತಗೊಂಡಿದ್ದೀನಿ, ಚಕ್ಕೆ ತಗೊಂಡಿದ್ದೀನಿ, ಒಂದು 7 ರಿಂದ 8 ಲವಂಗ ತಗೊಂಡಿದ್ದೀನಿ, ಒಂದು ಪಲಾವ್ ಎಲೆ, 1 ಸ್ಪೂನ್ ಸಾಜೀರಿಗೆ ತಗೊಂಡಿದ್ದೀನಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 1 ಸ್ಪೂನ್ ತಗೊಂಡಿದ್ದೀನಿ, 3 ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಒಂದು 10 ಒಣಮೆಣಸಿನ್ಕಾಯಿ ತಗೊಂಡಿದ್ದೀನಿ. ಬನ್ನಿ ಈಗ ಇದನ್ನೆಲ್ಲ ಫ್ರೈ ಮಾಡ್ಕೊಳ್ಳೋಣ. ಈಗ ಫ್ರೈ ಎಲ್ಲ ಆಯಿತು, ಮಿಕ್ಸರ್ ಮಾಡ್ಕೋಬೇಕು. ಕೊತ್ತಂಬರಿ ಸೊಪ್ಪು ಹಾಕೊಂಡಿದ್ದೀನಿ, ಅರಿಶಿನ ಹಾಕೊಳ್ತಾ ಇದ್ದೀನಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡಿದ್ದೀನಿ. ಈಗ ಎಲ್ಲ ಮಿಕ್ಸರ್ ಮಾಡ್ಕೋಬೇಕು. 1 kg ಫಿಶ್ ತಗೊಂಡಿದ್ದೀನಿ. ಈ 1 ಸ್ಪೂನ್ ಹುಣಸೆ ಹಣ್ಣಿನ ರಸ ಹಾಕೊಳ್ತಾ ಇದ್ದೀನಿ. ಈಗ ನೀಟಾಗಿ ಮಸಾಲೆ ಎಲ್ಲ ಇದಕ್ಕೆ ಅಪ್ಲೈ ಮಾಡ್ತಾ ಇದ್ದೀನಿ. 1 hour ಚೆನ್ನಾಗಿ ಮ್ಯಾರಿನೇಟ್ ಆಗೋದಕ್ಕೆ ಬಿಟ್ಬಿಡ್ಬೇಕು. ಇಲ್ಲಿ ಈಗ 1 hour ಆಯಿತು. ಸ್ವಲ್ಪ ಆಯಿಲ್ ಹಾಕೊಳ್ತಾ ಇದ್ದೀನಿ. ಆಯಿಲ್ ಎಲ್ಲ ಬಿಸಿ ಆಗಿದೆ, ಫಿಶ್ ಹಾಕೊಳ್ತಾ ಇದ್ದೀನಿ. ಫಿಶ್ ಅಂತೂ ಒಂದು 5 ಮಿನಿಟ್ಸ್ ಸಾಕು, ಬೇಗನೆ ಆಗೋಗ್ಬಿಡುತ್ತೆ. ಫಿಶ್ ತವಾ ಫ್ರೈ ತುಂಬ ಚೆನ್ನಾಗಿರುತ್ತೆ. ಚಪಾತಿ ಜೊತೆಗೆ ರೊಟ್ಟಿ ಜೊತೆಗೆ ಸಖತ್ತಾಗಿರುತ್ತೆ ಕಾಂಬಿನೇಷನು. ಈ ಥರ ಸ್ಲೋ ಆಗಿ ತಿರುಗಿಸ್ಬೇಕು. ಈಗ ಫಿಶ್ ತವಾ ಫ್ರೈ ರೆಡಿ ಆಯಿತು. ಬನ್ನೀಗ ಫಿಶ್ ಡೀಪ್ ಫ್ರೈ ಮಾಡೋಣ. ಡೀಪ್ ಫ್ರೈ ಮಾಡಬೇಕು ಅಂದರೆ ಸ್ವಲ್ಪ ಚೇಂಜಸ್ ಆಗುತ್ತೆ. ಸೈಡ್ಗೆ 1 ಎಗ್ ಹಾಕೊಂಡಿದ್ದೀನಿ. ಇಲ್ಲಿ 1 ಎಗ್ ಫುಲ್ ಆದರೂ ಹಾಕೋಬೋದು, ಇಲ್ಲ ವೈಟ್ ಅಷ್ಟೇ ಕೂಡ ಹಾಕೋಬೋದು. ಸ್ವಲ್ಪ ಚಿರೋಟಿ ರವೆ ತೊಗೊಂಡಿದ್ದೀನಿ. ಎಗ್ಗಿಗೆ ಫಿಶ್ ಎಲ್ಲ ಡಿಪ್ ಮಾಡ್ತಾ ಇದ್ದೀನಿ. ಈಗ ಫಿಶ್ಶು ಎಗ್ ಎಲ್ಲ ಮಿಕ್ಸ್ ಆಗಿದೆ. ಚಿರೋಟಿ ರವೆನ ಈ ಥರ ಮೇಲಿಂದ ಈ ಥರ ಉದುರಿಸ್ಬೇಕು. ಫಿಶ್ ಫುಲ್ ಉದುರಿಸ್ಬೇಕು. ಇದರಿಂದ ಫಿಶ್ ಡೀಪ್ ಫ್ರೈ ಮಾಡೋದ್ರಿಂದ ಫುಲ್ ಕ್ರಿಸ್ಪಿ ಆಗುತ್ತೆ. ಎಣ್ಣೆಯಲ್ಲಿ ಫ್ರೈ ಮಾಡುವಾಗ ಹಾಕಿರೋ ಮಸಾಲೆ ಏನೂ ಹೊರಗೆ ಬರಬಾರ್ದು ಅಂತ ಈ ಎಗ್ ಹಾಕೊಳ್ತಾ ಇರೋದು. ಸ್ವಲ್ಪನೂ ಮಸಾಲೆ ಹೊರಗಡೆ ಬಂದಿಲ್ಲ, ಎಷ್ಟು ಕ್ರಿಸ್ಪಿ ಆಗಿದೆ ಅಂತ ನೀವೇ ನೋಡ್ತಿದ್ದೀರಾ. ಈಗ ಫಿಶ್ ಫ್ರೈ ರೆಡಿ ಆಯಿತು. ಬೇಳೆ ಸಾರು ಅನ್ನ ಮಾಡಿದಾಗ ಇದೊಂಥರ ಸೂಪರ್ ಆಗಿರೋ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಐ ಹೋಪ್ ಫಿಶ್ ತವಾ ಫ್ರೈ ಮತ್ತು ಫಿಶ್ ಫ್ರೈ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಮತ್ತೊಂದು ರೆಸಿಪಿ ಜೊತೆಗೆ ಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಥ್ಯಾಂಕ್ ಯು ಆಲ್.